ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಹಾರಾಗ ಚಾನಲ್. ನಾನು ಈ ವಿಡಿಯೋದಲ್ಲಿ ಓಟ್ಸ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇದನ್ನು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಈಗಾಗಲೇ ನಾವು ಧಾನ್ಯಗಳನ್ನು ಪರಿಚಯಿಸಿರ್ತೀವಿ. ಅಕ್ಕಿ, ರಾಗಿ, ಬೇಳೆಕಾಳುಗಳು ಇದನ್ನೆಲ್ಲ ಸರಿಗೆ ಹಾಕಿ ಮಗುವಿಗೆ ಪರಿಚಯಿಸಿರ್ತೀವಿ. ಹಾಗೆ ಅವಾಗವಾಗ ನಾವು ಓಟ್ಸ್ನು ಕೂಡ ಕೊಡೋದ್ರಿಂದ ಮಗು ಎನರ್ಜೆಟಿಕ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇದನ್ನು ಮಾಡೋದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೋತಿದ್ದೀನಿ. ಹಾಗೆ ನಾನಿಲ್ಲಿ ಪ್ಲೈನ್ ಓಟ್ಸ್ನ ಹಾಕೋತಿದ್ದೀನಿ. ನಿಮ್ಮ ಮಗು ಯಾವ ಪ್ರಮಾಣದಲ್ಲಿ ತಿನ್ನುತ್ತೆ ಅದಕ್ಕೆ ತಕ್ಕಂಗೆ ನೀವು ಓಟ್ಸ್ನ ಹಾಕ್ಕೊಳ್ಳಿ. ಹಾಕೊಂಡು ಒಂದು 2 ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು. ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ನಾನು ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಾಲನ್ನ ಹಾಗೆ ನೀರನ್ನು ಕೂಡ ಹಾಕೋತಿದ್ದೀನಿ. ನೀವೇನಾದ್ರೂ ಮಗುವಿಗೆ ಹಾಲನ್ನ ಪರಿಚಯಿಸಿಲ್ಲ ಇನ್ನು ಅಂತ ಅಂದ್ರೆ ನೀರನ್ನ ಹಾಕೊಂಡು ಬೇಯಿಸ್ಕೊಳ್ಳಿ. ಇಲ್ಲ ಹಾಲನ್ನ ಪರಿಚಯಿಸಿದ್ರೆ ಪರವಾಗಿಲ್ಲ. ನಾನು ಮಗುವಿಗೆ ಸರಿ ಮಾಡುವಾಗ ಹಾಲನ್ನು ಹಾಕೋತಿದ್ದೀನಿ. ಹಾಗಾಗಿ ನಾನು ಓಟ್ಸ್ ಮಾಡುವಾಗಲೂ ಕೂಡ ಹಾಲನ್ನ ಹಾಕೊಂಡಿದ್ದೀನಿ. 5 ರಿಂದ 6 ನಿಮಿಷ ಬೇಯೋದಕ್ಕೆ ತಗೊಳುತ್ತೆ. ಇದೇ ಟೈಮಲ್ಲಿ ನಾವು 2 ಸ್ಪೂನು ಕ್ಯಾರೆಟ್ ತುರಿಯನ್ನ ಹಾಕೋತಿದ್ದೀನಿ. ಹೀಗೆ ನಾವು ಇದನ್ನ ತುಂಬಾ ಸಾಫ್ಟ್ ಆಗಿ ಬೇಯಬೇಕು. ಅಲ್ಲಿ ತನಕನೂ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ನೀವು ಮನೆಯಲ್ಲಿ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಚಕ್ಕೆ ಪುಡಿಯನ್ನ ಮಾಡಿ ಇಟ್ಕೊಂಡು ನಾವು ಫುಡ್ ಯಾವುದಾದ್ರೂ ಪ್ರಿಪೇರ್ ಮಾಡುವಾಗ ಒಂದೊಂದ್ಸಲ ಒಂದೊಂದು ಫ್ಲೇವರ್ನ ಮಗುವಿಗೆ ಪರಿಚಯಿಸ್ತಾ ಹೋಗ್ಬೇಕು. ನೋಡಿ, ಇದು ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ 1 ಚಿಟಿಕೆ ಚಕ್ಕೆ ಪುಡಿಯನ್ನು ಹಾಕೋತಿದ್ದೀನಿ. ಹಾಗೆ 1 ಸ್ಪೂನು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕೋತಿದ್ದೀನಿ. ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡೋದು ಹೇಗೆ ಅಂತ ಈ ಮುಂಚೆನೇ ಒಂದು ವಿಡಿಯೋನ ಹಾಕಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಒನ್ಸ್ ಚೆಕ್ ಮಾಡಿ. 6 ತಿಂಗಳು ಮಗುಗೆ ಕೊಡ್ತಿದ್ದೀನಿ ಅಂತ ಅಂದರೆ ನೀವು ಡ್ರೈ ಗ್ರೇಪ್ಸ್ ಸಿರಪ್ನ ಹಾಕ್ಕೊಳ್ಳಿ. ಇಲ್ಲ 8 ತಿಂಗಳು ಮೇಲ್ಪಟ್ಟಿದ್ರೆ ಮಾತ್ರ ಆ ಮಗುವಿಗೆ ಮಾತ್ರ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಕೂಡ ಹಾಕೊಂಡಿದ್ದೀನಿ. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ಇದನ್ನ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಆರಿದ ನಂತರ ಇದನ್ನ ಹಾಗೆ ಕೊಡ್ಬೋದು. ಇಲ್ಲ ಮಗುವಿಗೆ ಇದನ್ನ ತಿನ್ನೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ಮಿಕ್ಸರ್ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಕೊಡಿ. ನೋಡಿ, ಇದು ಇವಾಗ ರೆಡಿ ಇದೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.